ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹರಪನಹಳ್ಳಿ ತಾಲೂಕಿನ ಪೋತಲಕಟ್ಟೆ ಚಿಕ್ಕ ಮೇಗಳಗೆರೆ ದಾವಣಗೆರೆ ಸಂಪರ್ಕ ರಸ್ತೆಯ ದುಸ್ಥಿತಿ ದಿನೇ ದಿನೇ ಹೆಚ್ಚುತ್ತಿದ್ದು, ಸಾರಿಗೆ ಬಸ್ ಹಾಳು ಉದ್ದ ಗುಂಡಿಗೆ ಸಿಲುಕಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರದಾಟ ಅನುಭವಿಸಿದ್ರು. ಉಚ್ಚಂಗಿದುರ್ಗದಿಂದ ಹರಪನಹಳ್ಳಿ ಹಾಗೂ ದಾವಣಗೆರೆಗೆ ಸಂಪರ್ಕಿಸುವ ಈ ಮಾರ್ಗದಲ್ಲಿ ಪ್ರತಿದಿನ ಸಾವಿರಾರು ಮಂದಿ ಸಂಚಾರ ಮಾಡುತ್ತಾರೆ. ಆದರೆ ಕಳೆದ 1 ವರ್ಷದಿಂದ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಆಳವಾದ ಗುಂಡಿಗಳು ವಾಹನ ಸವಾರರ ಜೀವಕ್ಕೆ ಅಪಾಯವಾಗಿವೆ. ಗ್ರಾಮಸ್ಥರು ಹಾಗೂ ಮುಖಂಡ ಪಣಿಯಪುರ್ ಲಿಂಗರಾಜ್ ಅವರ ತಿಳಿಸುವಂತೆ ಈ ರಸ್ತೆಯಲ್ಲಿ ಮೈನ್ಸ್ ತುಂಬಿದ ಭಾರವಾದ ಲಾರಿಗಳು ನಿರಂತರವಾಗಿ ಓಡಾಟ ನಡೆಸುತ್ತಿರುವುದರಿಂದ ಗುಂಡಿಗಳು ಇನ್ನಷ್ಟು ದೊಡ್ಡದಾಗುತ್ತಿವೆ. ಈ ದಾವಣಗೆರೆಯಿಂದ ರಸ್ತೆ ಮೂಲಕ ಉಚ್ಚಂಗಿದುರ್ಗಕ್ಕೆ ಹೋಗುವ ಭಕ್ತಾದಿಗಳು ಸಹ ಓಡಾಟ ನಡೆಸುತ್ತಿದ್ದಾರೆ. ರಸ್ತೆ ದುರಸ್ತಿ ಕಾರ್ಯ ತ್ವರಿತವಾಗಿ ಅಗತ್ಯವಿದೆ. ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಸಹ ಈ ಕಡೆ ಗಮನ ಹರಿಸಿಲ್ಲ. ವಿದ್ಯಾರ್ಥಿಗಳು ಹೆದರಿಕೆಯ ಜೊತೆ ಪಯಣಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಇಂತಹ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ವರದಿ ಬಿ ಸಲೀಂ ಸಾಬ್, ಒಂಬಳಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ.